ಕೋಕೋಗುದು ಬ್ರ್ಯಾಂಡ್ ಒಂದು ಪ್ರೀಮಿಯಂ ಕ್ವಾಲಿಟಿ ಎಣ್ಣೆಯನ್ನೇ ಲೋಕಲ್ ಮಾರ್ಕೆಟ್ ಆಗಲಿ ಇ ಕಾಮರ್ಸ್ ಚಾನಲ್ಸ್ ಅಲ್ಲಿ ಆಗಲಿ ನಾವು ಅದನ್ನೇ ಮಾಡೋದು. ಅದೇ ರೇಟ್ ಡಿಫರೆನ್ಸ್ ಯಾಕೆ ಅಂತ ಹೇಳಿದ್ರೆ ಅದು ಈ ಡಿಫರೆಂಟ್ ಸರ್ವಿಸ್ ಔಟ್ಪುಟ್ ಡಿಮಾಂಡ್ ಕಸ್ಟಮರ್ಸ್ ಇರುವುದರಿಂದ ಅದಕ್ಕೆ ಆಗುವ ಕಾಸ್ಟ್ ಮತ್ತೆ ಅದರಿಂದ ಕಸ್ಟಮರ್ಸ್ಗೆ ಸಿಗುವ ಕನ್ವೀನಿಯನ್ಸ್ ಇಂದಾಗಿ ಆ ರೇಟ್ ವ್ಯತ್ಯಾಸ. ಈಗ ಈ ಇ ಕಾಮರ್ಸ್ ಚಾನಲ್ಸ್ ಅಲ್ಲಿ ಏನು ಎಕ್ಸ್ಟ್ರಾ ಕಾಸ್ಟ್, ಒಂದು ಹೋಮ್ ಡೆಲಿವರಿ. ನೀವು ನಾರ್ದರ್ನ್ ಮೋಸ್ಟ್ ಟಿಪ್ ಆದ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಇರ್ಬೋದು ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ ಲೈಕ್ ಮಣಿಪುರ್, ನಾಗಾಲ್ಯಾಂಡ್ ಇರ್ಬೋದು, ಅಲ್ಲಿಗೆ ನಿಮಗೆ ಸರ್ವಿಸೇಬಲ್ ಪಿನ್ ಕೋಡ್ ಅಲ್ಲಿ ಮನೆ ಇದ್ರೆ ಹೋಮ್ ಡೆಲಿವರಿ ಸಿಗ್ತದೆ. ಈ ಕೊರಿಯರ್ ಕಾಸ್ಟ್ ಇದು ಒಂದು 120 ರಿಂದ 150 ರೂಪಾಯಿವರೆಗೆ ಸಹ ಇರ್ಬೋದು ಒಂದು ಕಿಲೋಗೆ. ಹಾಗೆ ಅದು ಎಕ್ಸ್ಟ್ರಾ ಆಗ್ತದೆ. ಅಮೆಝಾನ್ನಲ್ಲಿ ಸಾಧಾರಣ ಒಂದು ಅಂಗಡಿಯಲ್ಲಿ ಸಿಗದೇ ಇರುವಂಥ ಸುಮಾರು ಐಟಮ್ಸ್ ನಿಮ್ಮ ಮೊಬೈಲಲ್ಲಿ ಸಿಗ್ತದೆ. ಹಾಗೆ ಇಷ್ಟು ಅಸಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿ ಅದಕ್ಕೊಂದು ನಿಮಗೆ ಆಕ್ಸೆಸ್ ಕೊಡಬೇಕಾದ್ರೆ ಅಮೆಝಾನಿಗೆ ಒಂದಿಷ್ಟು ಕಾಸ್ಟ್ ಇರ್ತದೆ. ಈಗ ಇಲ್ಲಿ ಲೋಕಲ್ ಮಾರ್ಕೆಟ್ ಅಂತೇಳಿ ಲೋಕಲ್ ಪಬ್ಲಿಸಿಟಿ, ಇಲ್ಲಿ ಜನರಿಗೆ ಗೊತ್ತಿದೆ ಕೋಕೋಗುದು ಬ್ರ್ಯಾಂಡ್ ಅಂತ. ಆದರೆ ಆಲ್ ಓವರ್ ಇಂಡಿಯಾ ಇದರದ್ದು ಪಬ್ಲಿಸಿಟಿ ಆಗಬೇಕಾದ್ರೆ ಅಮೆಝಾನ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗ್ತದೆ. ಹಾಗೆ ಇದರ ಕಾಸ್ಟ್, ಇದೆಲ್ಲ ಸೇವೆಗಳಿಗೆ ಒಟ್ಟಿಗೆ ಅದಕ್ಕೆ 18% GST ಇಷ್ಟು ಸೇರಿದಾಗ ಒಂದು 150 ರಿಂದ 180 ರೂಪಾಯಿ ಕಾಸ್ಟ್ ಬರ್ಬೋದು. ಹಾಗೆ ಇದು ಎಕ್ಸ್ಟ್ರಾ ಆದಾಗ ರೇಟ್ ವ್ಯತ್ಯಾಸ ಬರ್ತದೆ. ಈಗ ಇಲ್ಲಿ ಲೋಕಲ್ ಮಾರ್ಕೆಟಿಗೆ ಆಗುವಾಗ ಸೂಪರ್ ಸ್ಟಾಕಿಸ್ಟ್, ಡಿಸ್ಟ್ರಿಬ್ಯೂಟರ್, ರಿಟೇಲರ್, ಕನ್ಸ್ಯೂಮರ್, ಆದರೆ ಅದು ಎಲ್ಲರೂ ಹತ್ತಿರ ಇರೋದ್ರಿಂದ ಮತ್ತೆ ಇಲ್ಲಿ ಫಾಸ್ಟ್ ಮೂವ್ಮೆಂಟ್ ಇರೋದ್ರಿಂದ ಕಾಸ್ಟ್ ತುಂಬ ಕಡಿಮೆ ಆಗ್ತದೆ. ಈಗ ನಾವೆಲ್ಲ ಲೆಕ್ಕ ಹಾಕೋದು ಕೇವಲ ಕಮಾಡಿಟಿ ಕಾಸ್ಟ್. 1 ಲೀಟರ್ ತೆಂಗಿನೆಣ್ಣೆಗೆ 150 ರೂಪಾಯಿಗೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ. ಆದರೆ ಅದರ ಮೇಲೆ ಪ್ಯಾಕಿಂಗ್, ಡಿಸ್ಟ್ರಿಬ್ಯೂಷನ್, ಅಡ್ವರ್ಟೈಸಿಂಗ್, ಟ್ರಾನ್ಸ್ಪೋರ್ಟೇಷನ್, ಟ್ಯಾಕ್ಸ್ ಎಲ್ಲ ಸೇರಿ ಆದ ಮೇಲೆ ಅದು ಜನರಿಗೆ ಸಿಗುವಂಥದ್ದು. ಈಗ ಇಷ್ಟು ಕಾಸ್ಟ್ ಯಾಕೆ ಕನ್ಸ್ಯೂಮರ್ ಬೇರ್ ಮಾಡಬೇಕು? ಯಾಕಂತ ಹೇಳಿದರೆ ಈ ಶಾಪಿಂಗ್ ಕನ್ವೀನಿಯನ್ಸಿಗೋಸ್ಕರ. ನಿಮಗೆ ಡೋರ್ ಡೆಲಿವರಿ ಸಿಗ್ತದೆ, ನಿಮ್ಮ ಮೊಬೈಲಿಂದ ಆರ್ಡರ್ ಮಾಡಲಿಕ್ಕೆ ಆಗ್ತದೆ, ನಿಮಗೆ ಅಷ್ಟು ಪೇಮೆಂಟ್ ಆಪ್ಷನ್ಸ್ ಇರ್ತದೆ. ಇದರಿಂದಾಗಿ ಅನುಕೂಲ ಇದ್ದವರು ಇಲ್ಲಿ ಊರಿಗೆ ಬಂದಾಗ ಕಡಿಮೆ ರೇಟಿಗೆ ತಗೊಂಡು ಹೋಗ್ಬೋದು, ಇಲ್ಲದವರು ಅಮೆಝಾನಿಂದ ಬೈ ಮಾಡ್ಬೋದು.